1974ರಂದು ಗೋವಿಂದ ಕರ್ಕೇರ ಇವರ ಚಿಂತನೆಯೊಂದಿಗೆ ಪ್ರಾರಂಭ ಆದಂತಹ ಸಂಘ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಆಗಿದ್ದ ಕಳಿಯ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗಿ ಹಿರಿಯರು ಮಾರ್ಗದರ್ಶಕರು ಆದಂತಹ ಪವಾಯಿ ಸುವರ್ಣನಾಗ ಕ್ಷೇತ್ರದ ಧರ್ಮದರ್ಶಿಗಳು ಆಗಿರುವಂತಹ ಪೂಜನೀಯ ಸುವರ್ಣ ಬಾಬರವರಿಂದ ಆಶೀರ್ವದಿಸಲ್ಪಟ್ಟು ನವೀಕರಿಸಲ್ಪಟ್ಟು ಇವತ್ತು 50ರ ಹೊಸ್ತಿಲಲ್ಲಿ ನಿಂತಿದೆ. ಈ ಸುವರ್ಣ ಮಹೋತ್ಸವವನ್ನು 100 ವರ್ಷ ನೆನಪಿಡುವಂತಹ ಒಂದು ಕಾರ್ಯಕ್ರಮವನ್ನಾಗಿ, ಸ್ಮರಣೀಯ ಕಾರ್ಯಕ್ರಮವನ್ನಾಗಿ ರೂಪುಗೊಳಿಸಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಯೋಚನೆ ಚಿಂತನೆ ಸಂಘದ ಯಾರಲ್ಲೂ ಇರಲಿಲ್ಲ. ಈ ಸಂಘದ ಅವತ್ತಿನ ಪ್ರಾರಂಭದಲ್ಲಿ ಪ್ರೇರಕರಾದಂತಹ ಹಿರಿಯರು ದಾಮೋದರ ಸುವರ್ಣರವರ 100ನೇ ವರ್ಷದ ಶತಾಬ್ದಿಯ ಜೊತೆಯಲ್ಲಿ ಜೋಡಿಸಿಕೊಳ್ಬೇಕನ್ನುವಂತಹ ಯೋಚನೆ ಕೂಡ ಈ ಸಂಘದವರದಿತ್ತು. ಆದರೆ ಬೇರೆ ಬೇರೆ ಕಾರಣದಿಂದ ಸಾಧ್ಯ ಆಗದಿದ್ದಾಗ ಇನ್ನೊಬ್ಬರು ಸಮಾಜದ ಹಿರಿಯರು ತೇಜೋಮಯರವರ ಬಳಿಗೆ ಇಲ್ಲಿನ ಸಂಘದ ಪದಾಧಿಕಾರಿಗಳು ತೆರಳಿದಾಗ ಅಲ್ಲೇ ಇದ್ದಂತಹ ಇನ್ನು ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಆಗಮಿಸಲಿಕ್ಕಿರುವಂತಹ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ಅಲ್ಲಿ ಆ ಹೊತ್ತಿನಲ್ಲಿ ಮುಹೂರ್ತ ಸ್ವರೂಪರಾದಂತಹ ಸನ್ಮಾನ್ಯ ಖಾದರ್ರವರು ಮುಹೂರ್ತ ಸ್ವರೂಪರಾಗಿದ್ದಂತಹ ಆ ಸಂದರ್ಭ 50ನೇ ವರ್ಷ ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂತಹ ಭರವಸೆ ಅವರು ಕೊಟ್ಟ ಮೇರೆಗೆ ಅದು ಕ್ಷೇತ್ರದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಿಂದ ವಿಶ್ವ ಸಮ್ಮೇಳನ ಆಗಿ ಅವತ್ತಿಂದ ಪರಿವರ್ತನೆ ಆಗ್ತದೆ. ನಮ್ಮ ದೇಶದಾದ್ಯಂತ ಇರುವಂತಹ ಎಲ್ಲ ಬಿಲ್ಲವ ಸಂಘಗಳನ್ನು ಇಲ್ಲಿನ ಹಿರಿಯರುಗಳು ಸಂಪರ್ಕವನ್ನು ಮಾಡ್ತಾರೆ. 26 ಪಂಗಡಗಳ ಅವರನ್ನು ಜೊತೆಯಲ್ಲಿ ಸೇರಿಸಿಕೊಳ್ಳಬೇಕು. ಈ ಸಂಘದಲ್ಲಿ ನಮ್ಮೆಲ್ಲ 26 ಪಂಗಡಗಳು ಏನಿದೆ, ಆರ್ಯ ಈಡಿಗರಿರಬಹುದು, ದೀವರು ಇರಬಹುದು, ನಾಮಧಾರಿ ಸಮಾಜ ಇರಬಹುದು, ತೀಯಾ ಸಮಾಜ ಇರಬಹುದು, ಈಳಿಗರು, ಈಳಿಗೆಯರು, ಏಳವರು, ಏಳಿಗೆಯರು, ದೇಶ್ ಭಂಡಾರಿ ಅವರು, ಇಂಥ ಎಲ್ಲ ಗೌಡ್ ಸಮಾಜ ಇರ್ಬೋದು, ನಾಡಾರ್ ಸಮಾಜ ಇರ್ಬೋದು, ಕಲಾಲ್ ಸಮಾಜ ಇರ್ಬೋದು, ಇವರೆಲ್ಲರನ್ನು ಒಂದು ವೇದಿಕೆಯಲ್ಲಿ ಸಮಾಜದ ಹಿರಿಯರನ್ನು ಜೊತೆಗೂಡಿಸಿಕೊಳ್ಳಬೇಕು. ಇವರೆಲ್ಲರ ಸಂಸ್ಕೃತಿ ಪರಿಚಯ ಆಗೋದಕ್ಕೋಸ್ಕರ ರಾಷ್ಟ್ರ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜನೆ ಮಾಡಬೇಕು. ಈ ರೀತಿ ಅದರ ಜೊತೆಯಲ್ಲಿ ಕಡಲ ತಡಿಯ ಮಕ್ಕಳಾದ ಕಾರಣ ಬೀಚ್ ಫೆಸ್ಟಿವಲ್ ಇರ್ಬೋದು, ಬೀಚ್ ಫೆಸ್ಟಿವಲ್ ಆದಮೇಲೆ ಅದರ ಜೊತೆಯಲ್ಲಿ ಫುಡ್ ಫೆಸ್ಟಿವಲ್, ಬೀಚ್ ಫೆಸ್ಟಿವಲ್ನಲ್ಲಿ ಕೂಡ ಸ್ಪರ್ಧೆಗಳು ಎಲ್ಲವನ್ನು ಜೋಡಿಸಿಕೊಂಡು ಒಂದು ವೈವಿಧ್ಯಮಯವಾದ ಎಲ್ಲ ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡು ಈ ಕಾರ್ಯಕ್ರಮ ಬೇರೆಯೇ ಸ್ವರೂಪವನ್ನು ಪಡ್ಕೊಂಡು ಹೋಗ್ತದೆ. ಆವಾಗ ಮತ್ತೆ ಸಂಘಟಕರಿಗೆ ಯೋಚನೆ ಆಗ್ತದೆ, ಕೇವಲ ಅದ್ದೂರಿಯಿಂದ ಇದನ್ನು ಮಾನ್ಯ 50ನೇ ವರ್ಷದ ಕಾರ್ಯಕ್ರಮ ಒಂದು ರೀತಿ ವಿಶಿಷ್ಟವಾದ ಯೋಚನೆಯನ್ನು ತಿರುವನ್ನು ಪಡ್ಕೊಂಡ ಸಂದರ್ಭದಲ್ಲಿ ಮತ್ತೆ ಸಂಘಟಕರ ಪ್ರಮುಖರು ಒಂದು ಮನಸ್ಸಲ್ಲಿ ಯೋಚನೆ ಬರ್ತದೆ. ಕೇವಲ 50 ವರ್ಷ ವಿಶ್ವ ಸಮ್ಮೇಳನ, ಬೀಚ್ ಉತ್ಸವ, ಫುಡ್ ಫೆಸ್ಟಿವಲ್ ಈ ರೀತಿ ಮಾತ್ರ ಮಾಡಿದರೆ ಸಾಕ, ಸಮಾಜದ ಹಿತಚಿಂತನೆ ಇಲ್ಲಿ ಆಗಬೇಡ ಅನ್ನೋಂಥ ಯೋಚನೆ ಬಂದದ್ದೇ ಹೇಗೂ ಮಾನ್ಯ ಮುಖ್ಯಮಂತ್ರಿಗಳಿರ್ತಾರೆ, ಈ ಸಮಾಜದ ಬಹುಕಾಲದ ಬೇಡಿಕೆಗಳು ಏನಿದೆ ಅದು ಎಲ್ಲವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜದ ಮಾನ್ಯ ಸಚಿವರಾದಂತಹ ಮಧು ಬಂಗಾರಪ್ಪನವರು ಕೂಡ ಇವತ್ತು ಇರಬೇಕಾಗಿತ್ತು. ಕಾರಣಾಂತರದಿಂದ ಇವತ್ತು ಇಬ್ಬರು ನಮ್ಮ ಜೊತೆ ವೇದಿಕೆಯಲ್ಲಿಲ್ಲ. ಈ ಇಬ್ಬರು ಈ ವೇದಿಕೆಯಲ್ಲಿ ಹಂಚಿಕೊಂಡಾಗ ಸಮಾಜದ ಬೇಡಿಕೆಗಳನ್ನು ಅವರೆಲ್ಲರ ಮುಂದೆ ತಮ್ಮೆಲ್ಲರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮತ್ತೆ ಮಂಡಿಸಬೇಕು, ಮತ್ತೆ ಎತ್ತಬೇಕು, ಅದನ್ನು ಆ ಸ್ವರಕ್ಕೆ ಇನ್ನಷ್ಟು ಶಕ್ತಿ ತುಂಬಬೇಕನ್ನುವಂತಹ ಯೋಚನೆ ಚಿಂತನೆ ಕೂಡ ಸಂಘಟಕರಲ್ಲಿ ಮೂಡಿ ಬರ್ತದೆ. ಆ ಬೇಡಿಕೆಗಳು ಇವತ್ತವರು ಇಲ್ಲದಿದ್ದರೂ ಕೂಡ ಆ ಬೇಡಿಕೆಯನ್ನು ಮತ್ತೆ ನಾನು ಉಚ್ಚರಿಸಲಿಕ್ಕೆ ಬಯಸ್ತೇನೆ. ಇವತ್ತು ಯಾವುದೇ ಮನವಿಯನ್ನು ಯಾರದ್ದೇ ಕೈಯಲ್ಲಿ ಕೊಡುವುದಿಲ್ಲ. ಯಾಕಂತ ಹೇಳಿದರೆ
ಸರ್ಕಾರದಲ್ಲಿ ಅದನ್ನು ಬಲವಾಗಿ ಹಿಡಿಯುವಂತಹ ಅಕಸ್ಮಾತ್ ಇವರು ಮುಖ್ಯಮಂತ್ರಿಗಳು ಇಲ್ಲದಿದ್ದರೆ, ಮಂತ್ರಿಗಳು ಇರ್ತಿದ್ರೆ ಖಂಡಿತ ಅವರ ಕೈಯಲ್ಲಿ ನಾವು ಕೊಡ್ತಾ ಇದ್ದೇವೆ, ಬೇಡಿಕೆ ನೀಡ್ತಾ ಇದ್ದೆವು. ತಾವೇ ಇದರ ನೇತೃತ್ವ ವಹಿಸಿಕೊಂಡು ಇದನ್ನು ಮಾಡಬೇಕಾಗಿತ್ತು ಅಂತ ಹೇಳಿಕೊಂಡು, ಯಾವ ನಮ್ಮ ಸಮಾಜ 20 ವರ್ಷದ ಹಿಂದೆ ಮೂರ್ತಧಾರಿಕೆ ನಿಷೇಧ ಆದಾಗ ಅದನ್ನೇ ಕುಲಕಸಬು, ಗುರುಗಳಿಗೆ ಎಷ್ಟು ಸಮ್ಮತ ಇತ್ತು ಇಲ್ಲ ಅನ್ನೋದು ಪ್ರಶ್ನೆ ಅಲ್ಲ, ಆದರೆ ಒಂದು ರೀತಿಯಲ್ಲಿ ಅದನ್ನು ಕುಲಕಸಬು ಅನ್ನೋ ರೀತಿಯಲ್ಲಿ ಆಚರಣೆ ಅದನ್ನು ಪಾಲಿಸಿಕೊಂಡು ಬಂದಿತ್ತು. ಆ ಕುಲಕಸಬನ್ನು ಕಳ್ಕೊಂಡು ಬಹುತೇಕ ಕಡೆ ಹೊಟ್ಟೆಗೆ ಹಿಟ್ಟು ಹುಡುಕೋದಕ್ಕೋಸ್ಕರ ರಸ್ತೆಗಿಳಿಯುವಂತಹ ಸ್ಥಿತಿ ನಿರ್ಮಾಣ ಆದಂತ ಆ ಸಮಾಜ ಅವತ್ತೇ ಬೇಡಿಕೆಯನ್ನಿಟ್ಟಿತ್ತು. ಯಾವ ನಾಟಿ ವೈದ್ಯರು ನಾವಾಗಿದ್ವಿ, ವೈದ್ಯ ಸಮಾಜ ಅಂತ ಕೂಡ ಹೇಳ್ತಾರೆ. ಆ ನಾಟಿ ವೈದ್ಯಕೀಯ ಪದ್ಧತಿ ಕೂಡ ಆಯುರ್ವೇದ, ಯುನಾನಿ, ಎಲಪದ್ಯ ಕಾರಣದಿಂದಾಗಿ ಅದೂ ಮೂಲೆ ಗುಂಪಾಗಿ ಹೋಯಿತು. ಈ ಎರಡೂ ಕುಲಕಸುಬನ್ನು ಕಳ್ಕೊಂಡ ಸಮಾಜಕ್ಕೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕಿದ್ರೆ ಈ ಸಮಾಜ ಇವತ್ತಿನ ಯಾವ ಶೈಕ್ಷಣಿಕ ಬೇಡಿಕೆ ಇದೆ, ಡಾಕ್ಟರ್ಗಳು, ಇಂಜಿನಿಯರ್, ಅದರಿಂದ ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಲಿಸ್ಟ್, ಇಂಜಿನಿಯರ್ಗಳಿಂದ ಎಂಟೆಕ್ ಮಾಡಿಕೊಂಡು ಸೈಂಟಿಸ್ಟ್ಗಳಾಗುವಂಥ ಆ ಹಂತಗಳು, IAS, IPS, IFS ಅಧಿಕಾರಿಗಳು, KAS ಅಧಿಕಾರಿಗಳು ಈ ಸ್ಥಾನಕ್ಕೆ ನಮ್ಮ ಮಕ್ಕಳು ತಲುಪಬೇಕಿದ್ರೆ ವಿದ್ಯಾವಂತರಿದ್ದರೂ ಕೂಡ ಆರ್ಥಿಕ ಶಕ್ತಿ ಅದಕ್ಕೆ ಬೇಕಾಗಿತ್ತು. ಅದು ಆರ್ಥಿಕ ಶಕ್ತಿ ದೊರಕಬೇಕಿದ್ರೆ ಅದು ಅಭಿವೃದ್ಧಿ ನಿಗಮ ಆಗಬೇಕನ್ನುವಂಥ ಬೇಡಿಕೆ ಕಳೆದ 5-6 ವರ್ಷಗಳಿಂದ ಮೂಲೆ ಮೂಲೆಯಲ್ಲಿ ರಾಜ್ಯದಲ್ಲಿ ಧ್ವನಿಯನ್ನು ಎತ್ತಾ ಇದ್ರು ಕೂಡ ಕೇವಲ ಅದರ ಘೋಷಣೆ ಆಗ್ತದನು. ಇವತ್ತಿನ ತನಕ ಅದರ ಸಮಿತಿಯು ರಚನೆ ಆಗಿಲ್ಲ, ಅದರ ಯಾವೊಂದು ಅದಕ್ಕೆ ಅನುದಾನ ಬಿಡುಗಡೆ ಅದು ಯಾವುದೂ ಆಗದೆ ಇವತ್ತು ಒಂದು ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ಆ ನಿಗಮ ಇದೆ. ಅದನ್ನು ತಕ್ಷಣದನ್ನು ಇದು ಇವತ್ತು ಆಡಳಿತದಲ್ಲಿರುವಂತಹ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಸ್ವತಃ ಮಧು ಬಂಗಾರಪ್ಪನವರು ಉಪಾಧ್ಯಕ್ಷರಾಗಿದ್ದಂತಹ ಚುನಾವಣೆ ಪ್ರಣಾಳಿಕೆಯಲ್ಲಿ ಅವರೇ ನಮಗೆ ಕೊಟ್ಟಿರುವಂತಹ ಭರವಸೆ ಅದನ್ನು ಇವತ್ತು ಸ್ಪಷ್ಟವಾಗಿ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅವತ್ತು ಆ ಮನವಿಯನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತು ಅವರಿಬ್ಬರ ಅನುಪಸ್ಥಿತಿಯಲ್ಲಿ ಸ್ವರವನ್ನು ಎತ್ತೇವೆ. ಮುಂದಿನ ದಿವಸದಲ್ಲಿ ಸಮಾಜ ಯಾವಾಗ ಲಕ್ಷ ಸಂಖ್ಯೆಯಲ್ಲಿ ಇಲ್ಲಿ ಸೇರುವಂತಹ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅವತ್ತು ಸಮಾಜದ ಶಕ್ತಿಗೆ ಅವರು ವೇದಿಕೆಗೆ ಬಂದೇ ಮನವಿಯನ್ನು ಸ್ವೀಕಾರ ಮಾಡುವ ಸ್ಥಿತಿ ಬಂದಾಗಲೇ ಅವತ್ತೇ ಮನವಿಯನ್ನು ಕೊಡುವುದು ಅಂತ ಹೇಳಿಕೊಂಡು ಇವತ್ತು ಸಂಘಟಕರ ಪರವಾಗಿ ದೃಢ ನಿರ್ಧಾರವನ್ನು ಸಮಾಜದ ಪರವಾಗಿ ಇವತ್ತು ಮಾಡಲಿಕ್ಕೆ ಬಯಸ್ತೇನೆ ನಾನು. 2ನೇ ಮನವಿ, ಗುರುಗಳ ಪುತ್ಥಳಿ ವಿಧಾನಸೌಧದ ಆ ಒಂದು ಸಂಕೀರ್ಣದಲ್ಲಿ ಇರಬೇಕು ಅಂತ ಎಲ್ಲ ಹಿರಿಯರು ಬೇಡಿಕೆ ಇಟ್ಟಿದ್ರು. ಅದು ಇವತ್ತು ಹಾಗೇ ಇದೆ. ನಮ್ಮ ಸಮಾಜ ಯಾವ ಪ್ರವರ್ಗ 2A ಯಲ್ಲಿದೆ. ಇವತ್ತು ಬಲಿಷ್ಠ ಸಮಾಜಗಳು ಅದರ ಮೇಲೆ ಕಣ್ಣಿಟ್ಟುಕೊಂಡು ಆ 2A ಪ್ರವರ್ಗದ ಒಳಗಡೆ ಬರುವಂತಹ ಪ್ರಯತ್ನಗಳೇನಿದೆ, ಈ ಸಂದರ್ಭದಲ್ಲಿ ಸುಮಾರು 108-110 ಬೇರೆ ಬೇರೆ ಸಮಾಜಗಳಿರುವಂತಹ ಪ್ರವರ್ಗ 2Aಗೆ ಇವತ್ತೇನು 15% ಮೀಸಲಾತಿ ಇದೆ. ಸರ್ಕಾರ ಬೇಡಿಕೆ ಇಟ್ಟವರಿಗೆ ಯಾವುದೇ ಬೇಕಾದವರ ಬೇಡಿಕೆಗೆ ಯಾವುದೇ ಬೇಕಾದ್ರೆ ವ್ಯವಸ್ಥೆಯನ್ನು ಮಾಡಬಹುದು. ಆದರೆ ನಮಗಿರುವಂತಹ 15% ಯಾವ ಮೀಸಲಾತಿ ಇದೆ, ಯಾವುದೇ ಕಾರಣಕ್ಕೆ ಅದರಲ್ಲಿ ವ್ಯತ್ಯಾಸಗಳಾಗಬಾರ್ದು. ಅಕಸ್ಮಾತ್ ಇವತ್ತಿರುವ 50% ಮಿತಿಯನ್ನು ಹೆಚ್ಚಳ ಮಾಡುವಂತಹ 60-65%ಕ್ಕೆ ಕೊಂಡೋಗ್ಲಿಕ್ಕೆ ಅನುಮತಿಯನ್ನು ಸಿಕ್ಕಿ ಅದರ ಯೋಚನೆ ಸರ್ಕಾರ ಮಾಡೋದಿದ್ರೆ ಈ 15%ವನ್ನು 20%ಕ್ಕೆ ಏರಿಸಬೇಕು ಅಂತ ಹೇಳಿಕೊಂಡು ಪ್ರವರ್ಗ 2Aಯಲ್ಲಿ ಬರುವಂತಹ 2ನೇ ಅತಿ ದೊಡ್ಡ ಸಮಾಜದ ಪರವಾಗಿ ಇವತ್ತು ನಾವು ಬೇಡಿಕೆಯನ್ನು ಮತ್ತೆ ಈ ಸಮಾಜದ ಪರವಾಗಿ ಬೇಡಿಕೆಯನ್ನು ಹೇಳ್ತಾ ಇದ್ದೇವೆ. ನಮ್ಮೆಲ್ಲರ ಆಗ್ರಹ ಮಾತ್ರ ಅಲ್ಲ, ಸರ್ಕಾರವೇ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಇನ್ನೊಂದು ಮಾತು, ಕಾಂತರಾಜು ಆಯೋಗದ ವರದಿ ತಕ್ಷಣ ಜಾರಿಗೊಳಿಸಲಿಕ್ಕೆ, ತಕ್ಷಣ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಡಬೇಕು, ಮುಂದಿನ ಅಧಿವೇಶನದಲ್ಲಿ ಅದನ್ನು ಚರ್ಚೆಗೆ ಇಡಬೇಕು ಅಂತ ಹೇಳಿಕೊಂಡು ಕೂಡ ಈ ಸಮಾಜದ ಬೇಡಿಕೆ ಭಾಗದಲ್ಲಿ ಅದು ಒಂದು ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ. ಅದು ತಮ್ಮದೇ ಆದಂತಹ ಪ್ರಣಾಳಿಕೆಯ ಮಾತು. ಇಲ್ಲಿ ಅವತ್ತು ಇನ್ನೊಂದು ಹೋರಾಟ, ಇವತ್ತು ಆಡಳಿತಾರೂಢ ಪಕ್ಷದಲ್ಲಿರುವಂಥ ಹಿರಿಯರು ಪ್ರಮುಖರು ಅವತ್ತು ಮಾಡಿರುವಂಥದ್ದು ಈ ಸಮಾಜದ ಇನ್ನೊಂದು ಬೇಡಿಕೆ ಕೂಡ ಹೌದದು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ ಬಿಲ್ಲವ ಸಮಾಜ ಮಾತ್ರ ಅಲ್ಲ, ಈ ಭಾಗದ ಎಲ್ಲ ಸಮಾಜಗಳು ಕೂಡ ನಂಬಿ ನಡೆದುಕೊಡುವಂತಹ ಆ ಹಿರಿಯ ಕಾರ್ಮಿಕ ಪುರುಷರು ಕೋಟಿ ಚೆನ್ನೈರ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನೋ ಸಮಾಜದ ಬೇಡಿಕೆ. ಈ ಬೇಡಿಕೆಯನ್ನು ಕೂಡ ಇವತ್ತೆಲ್ಲ ಸಮಾಜದ ಪರವಾಗಿ ಎತ್ತಿಕೊಂಡು, ಯಾಕಂತ ಹೇಳಿದರೆ ಸಮಾಜದ ಇಷ್ಟು ದೊಡ್ಡ ಕಾರ್ಯಕ್ರಮ ಆದಾಗ ಸಮಾಜದ ಎಲ್ಲ ಬಂಧುಗಳನ್ನು ಒಂದೆಡೆ ಸೇರಿಸಿಕೊಂಡು ಈ ಹೋರಾಟವನ್ನು ರೂಪುಗೊಳಿಸಿದಾಗ, ಈ ಒಂದು ಕಾರ್ಯಕ್ರಮವನ್ನು ರೂಪುಗೊಳಿಸಿದಾಗ ಸಮಾಜದ ಬೇಡಿಕೆಯನ್ನು ಹಿಡಿದಿದ್ರೆ ಅಪೂರ್ಣ ಆಗ್ತನ್ನೋ ನೆಲೆಯಲ್ಲಿ ಈ ಬೇಡಿಕೆಯನ್ನು ಮತ್ತೆ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಿರಿಯರು
ಉತ್ತರ ಕರ್ನಾಟಕದ ಹೋರಾಟವನ್ನೇ ಜೀವನ ಮಾಡಿಕೊಂಡು ಬಂದಂತಹ ಮಾಲಿಕಯ್ಯ ಗುತ್ತೇದಾರರವರು ಕರ್ನಾಟಕದಲ್ಲಿ ಕೊಪ್ಪಳ ಭಾಗದಲ್ಲಿ ಒಂದು ಸಮಾವೇಶ ಆದಾಗ ಅಲ್ಲಿ ಒಂದು ಹೋರಾಟ ಸಮಿತಿ ರಚನೆ ಆಗಿತ್ತು. ಇಡೀ ಸಮಾಜಕ್ಕೆ ಹೋರಾಟ ಸಮಿತಿ ರಚನೆ ಆಗಿತ್ತು. ಮಾಲಿಕಯ್ಯ ಗುತ್ತೇದಾರರವರು ಅದರ ಅಧ್ಯಕ್ಷರಾಗಿದ್ದರು. ಹಿರಿಯರು ತಿಮ್ಮೇಗೌಡರದಕ್ಕೆ ಗೌರವಾಧ್ಯಕ್ಷರನ್ನಾಗಿ ಮಾಡಿತ್ತು. ನಾನು ಒಬ್ಬದರಲ್ಲಿ ಕಾರ್ಯಾಧ್ಯಕ್ಷ. ಹಾಗಾಗಿ ಮಾಲಿಕಯ್ಯಣ್ಣನಲ್ಲಿ ತಮ್ಮೆಲ್ಲರ ಪರವಾಗಿ ಮತ್ತೆ ನಾನು ಇವತ್ತು ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡು ಮಾಲಿಕಯ್ಯಣ್ಣ ಮತ್ತು ಶ್ರೀನಾಥ್ ದನಿಯವರು ಬಂದಿದ್ದಾರೆ. ಶ್ರೀನಾಥ್ರವರು ಕೂಡ ಆ ಹೋರಾಟ ಸಮಿತಿಯಲ್ಲಿ ಒಬ್ಬರು ಕಾರ್ಯಾಧ್ಯಕ್ಷರವರು. ಹಾಗಾಗಿ ತಮ್ಮಲ್ಲಿ ನಾನು ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ತಾವು ಮತ್ತೆ ನೇತೃತ್ವ ವಹಿಸಿಕೊಂಡು ಯಾವೇ ನಮ್ಮ ಬೇಡಿಕೆ ಇದೆ ಅದು ಈಡೇರಿಸುವ ತನಕ ಈ ಹೋರಾಟವನ್ನು ಮುಂದುವರಿಸಬೇಕು, ಇದರ ನೇತೃತ್ವವನ್ನು ವಹಿಸಿಕೊಂಡು ಮತ್ತೆ ಇಳಿಬೇಕು ಅಂತ ಹೇಳಿಕೊಂಡು ತಮ್ಮಲ್ಲಿ ವಿನಂತಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಗುರುದೇವ್.